ಹೆಣ್ಮಕ್ಳನ್ನೆಲ್ಲ ಬೈದವ್ ಸರ್. ಕೆಲಸ ಮಾಡದೆ ಪ್ರತಿಭಟಿಸ್ತಾರೋ ಕೂಲಿ ಕಾರ್ಮಿಕರು. ನ್ಯಾಯಕ್ಕಾಗಿ ಆಗ್ರಹ. ನಮ್ಮ ಮೇಲೆ ದೌರ್ಜನ್ಯ ಆಗ್ತಾ ಇದೆ ಎಂದು ಆರೋಪ. ಇವೆಲ್ಲ ದೃಶ್ಯಗಳು ಕಂಡುಬಂದಿದ್ದು ಮಧುಗಿರಿ ತಾಲೂಕಿನ ಐಡಿಹಳ್ಳಿ ಹೋಬಳಿಯ ಜನಕಲುಟ್ಟಿ ಗ್ರಾಮದಲ್ಲಿ ನಡೆಸಿದ ಕೂಲಿ ಕಾರ್ಮಿಕರ ಪ್ರತಿಭಟನೆಯಲ್ಲಿ. ಏನೂ ಇಲ್ಲ ಸರ್, ಬಂತು ಅವ್ನು ಅಲ್ಲಿ ನಿಂತ್ಕೊಂಡಿತ್ತು. ನಿಂತ್ಕೊಂಡು ನಮ್ಮ ಪಾಡಿಗೆ ನಾವು ಕೆಲಸ ಮಾಡ್ತಿದ್ವಿ. ವಿಡಿಯೋ ತಕೊಂಡ್ಮೇಕೆ ಏನಪ್ಪ ವಿಡಿಯೋ ತಗೊಂಡಿದ್ದೆ ಅಂದ್ರೆ ಏನೇನು ಅಂತ ಮಾತಾಡ್ತು. ಹಂಗಂತ ಮಾತಾಡಿ ತಿರ್ಗಿಂದ ಇಲ್ಲಿ ಸಂಪೆಗ ಅಯ್ಯಪ್ಪ ಬಚ್ಚಿಕೊಂಡು ತಿರ್ಗಿ ಅಯ್ಯಪ್ಪನಿಗೆ ಹಂಗಾಗಿನ ತಕ್ಷಣ ಓಡ್ ಬಂದವನೆ ಶಿವಣ್ಣ ಅಂತ. ಅವನು ಬಂದು ನಮ್ಮನ್ನು ಜಗಳ ಮಾಡಿ ಏನೇನೋ ಬೈದವನೆ, ಕೆಟ್ಟ ಮಾತೆಲ್ಲ ಬೈದವನೆ. ಕೆಟ್ಟ ಮಾತೆಲ್ಲ ಬೈದವನೆ. ಅದು ಬಿಟ್ಟ ಮೇಕೆ ಆಮೇಲೆ ಹಿಂಗೆ ತೊಡೆ ತೊಡ್ತಾವನ. ಅವನು ತೊಡೆ ತೊಟ್ಟು ನಾನು ನೋಡ್ಕೊಂತೀನಿ, ಅದು ಹೆಂಗೆ ನೀವು ಕೆಲಸ ಮಾಡಿಸ್ತಿರೋ ಮಾಡ್ಲಿ, ನಾನು ನೋಡ್ಕೊಂತೀನಿ. ಅವನು ಶಿವಣ್ಣನ ಇವನು ದಾಳಪ್ಪ. ಹಂಗಾದ್ಮೇಕೆ ತಿರ್ಗಿ ಪಂಚಾಯತಿ ಹೋದ್ರೆ ಪಂಚಾಯತಿದಾಗ ಅವರು ಪೇಮೆಂಟ್ ತಗೊಂಡೋದು ಅದು ಹಂಗೆ ತಗೊಂತಾರ ತಗೊಂಡ್ಲಿ, ನಾನು ಈ ಮೀಸೆ ಬೋಳ್ಸ್ಕೊಂತೀನಿ ಅಂತ ಸವಾಲ್ ಮಾಡ್ತಾವನೆ. ಅವ್ನು ದಾಳ ಅಂತ ಅವನ ಹೆಸರು. ಅವನು ಕೆಲಸ ಮಾಡಕ್ಕೆ ಬಿಡದಂಗೆ ಕಿರುಕುಳ ಕೊಡ್ತಾ ಇದ್ರೆ ಇದೆಲ್ಲ ತಕಲ್ ಮಾಡ್ತಾವ್ರಿ ಸರ್. ಇದೆಲ್ಲ ಮಾಡಿ ನಾ ಏನೇ ಆಗಲಿ ಕೆಲಸ ಮಾಡಿಸ್ಕೂಡ್ದು ಅಂತ ಹೇಳ್ಬಿಟ್ಟು ಇದು ಮಾಡ್ತಾವ್ರೆ. ಮಧುಗಿರಿ ತಾಲೂಕಿನ ಐಡಿಹಳ್ಳಿ ಹೋಬಳಿಯ ಚಿಕ್ಕದಳವಟ್ಟ ಪಂಚಾಯಿತಿ ವ್ಯಾಪ್ತಿಯ ಜನಕಲೊಟ್ಟಿಯಲ್ಲಿ ಹೂಳು ತೆಗೆಯಲು ನರೇಗಾ ಯೋಜನೆಯಡಿ 100ಕ್ಕೂ ಹೆಚ್ಚು ಕಾರ್ಮಿಕರನ್ನ ನೇಮಿಸಿಕೊಳ್ಳಲಾಗಿತ್ತು. ಅದರಂತೆ ಕೆರೆಯಲ್ಲಿ ಹೂಳು ತೆಗೆಯುವ ಕೆಲಸವೂ ಆರಂಭವಾಗಿತ್ತು. ಅತಿ ಹೆಚ್ಚು ಹೆಣ್ಣು ಮಕ್ಕಳೇ ಕೆಲಸ ಮಾಡ್ತಾ ಇದ್ದು, ದಾಳಪ್ಪ ಜೆಪಿ ಶಿವಕುಮಾರ್ ಎಂಬುವವರು ಕೆಲಸ ಮಾಡ್ತಾ ಇರುವವರ ಮೇಲೆ ದರ್ಪ ತೋರಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಎಂದು ಕೂಲಿ ಕಾರ್ಮಿಕರು ಆರೋಪಿಸಿದ್ದಾರೆ. ಅಂದ್ರೆ ಸುಮಾರು ಹಿಂದೆ 8 ವರ್ಷಗಳ ನಂತರ ಜೆಸಿಬಿಗಳಿಂದ ಕೆಲಸ ಮಾಡಿಕೊಂಡು ಜಾಬ್ ಕಾರ್ಡ್ ಹೊಂದಿರೋ ಮುಗ್ಧ ಕಾರ್ಮಿಕರಿಗೆ ಕೆಲಸ ನೀಡದೆ ಪರಿತಪಿಸುತ್ತಿರುವ ಸಂದರ್ಭದಲ್ಲಿ ಮೆಕ್ಕಾಬಿ ಮೇಡಮ್, ಮಧುಗಿರಿ ತಾಲೂಕಿನ ಸಂಚಾಲಕರಾದ ಮೆಕ್ಕಾಬಿ ಮೇಡಮ್ ರವರ ಗಮನಕ್ಕೆ ತಂದಾಗ ಜಾಬ್ ಕಾರ್ಡ್ ಅಲ್ಲಿ ಹೊಂದಿರುವಂಥ ಫಲಾನುಭವಿಗಳಿಗೆ ಕೆಲಸ ಕೊಡಿ ಅವರ ಶ್ರಮ ಅವರ ಹಣ ಅನ್ನೋ ಕಾನ್ಸೆಪ್ಟನ್ನು ಇಟ್ಕೊಂಡು ಪಂಚಾಯತಿ PDO ಅಧಿಕಾರಿಗಳಾದ ನವೀನ್ ಕುಮಾರ್ ಅವರಿಗೆ ಒಂದು ಮಾಹಿತಿ ನೀಡಿರ್ತೇವೆ. ಮಾಹಿತಿ ನೀಡಿದಾಗ ಸಂಬಂಧಪಟ್ಟಿರೋ PDO ಅಧಿಕಾರಿಗಳು ನಮಗೆ 10 ಲಕ್ಷದ ಗ್ರ್ಯಾಂಟ್ ಮಂಜೂರು ಕೊಟ್ಟರು. ತದನಂತರ ಸಾರ್ವಜನಿಕರಿಗೆ ಕೆಲಸನೂ ಉದ್ಯೋಗ, ಜಾಬ್ ಕಾರ್ಡ್ ಹೊಂದಿರೋ ಫಲಾನುಭವಿಗಳಿಗೆ ಉದ್ಯೋಗ ಸಿಕ್ತು. ಕೆಲವೊಂದು ಪಟ್ಟಬದ್ಧ ಹಿತಾಸಕ್ತಿಗಳಿದ್ದಾರೆ ಕೆಲವರು. ಆ ಕಿಡಿಗೇಡಿಗಳಿಂದ ನಮ್ಮ ಗ್ರಾಮದಲ್ಲಿ ನಿನ್ನೆ ನಡೆದಂಥ ದಾಳಿ ಸಂದರ್ಭದಲ್ಲಿ ಘೋರವಾಗಿ ಒಂದು ದಾಳಿ ನಡೆಸಿದ್ದಾರೆ. ಇನ್ನು ಕೂಲಿ ಕಾರ್ಮಿಕರಿಗೆ ನೇರವಾಗಿ ಕೆಲಸ ದೊರೀತಾ ಇದ್ದು, ಜೆಸಿಪಿ ಮಾಲೀಕರಿಗೆ ಹಾಗೂ ಈ ಹಿಂದೆ ಜೆಸಿಪಿಗಳಲ್ಲಿ ಕೆಲಸ ಮಾಡಿಸ್ತಾ ಇದ್ದ ವ್ಯಕ್ತಿಗಳಿಗೆ ಅಡ್ಡ ಪರಿಣಾಮವಾಗಿರೋದ್ರಿಂದ ಅಮಾಯಕ ನರೇಗಾ ಕೂಲಿ ಕಾರ್ಮಿಕರ ಮೇಲೆ ದೌರ್ಜನ್ಯ ಎಸಗಿದ್ದಾರೆ ಎಂದು ದೂರಿದ್ದಾರೆ. ಇನ್ನೊಬ್ಬ ಶಿವಕುಮಾರ್ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು ಏಕಾಏಕಿ ನಮ್ಮ ಮೇಲೆ ದಾಳಿ, ನೀನು ಯಾರು GPS ಮಾಡಿದೆ ಅಂತ ಹೇಳ್ಬಿಟ್ಟು ಏಕಾಏಕಿ ಬಂದು ನಮ್ಮ ಮೇಲೆ ದಾಳಿ ಮಾಡಿದ್ದಾರೆ. ನಮಗೆಲ್ಲ ಕಿವಿಯೆಲ್ಲ ಗಾಯ ಆಗೈತೆ. ನೆಕ್ಸ್ಟ್ ಹೆಣ್ಮಕ್ಳನ್ನೆಲ್ಲ ಹೆಂಗೆ ಬೈದ್ಬಿಟ್ಟಾರೆ ಸರ್. ಏನಕ್ಕೆ ಬೈದಿರೋದು? ಇಲ್ಲಿ ಕೆಲಸ ಮಾಡ್ಕೊಡ್ದ ನಾವು ಉದ್ದೇಶಕ್ಕೆ ಮಾಡಿದ್ರು. ಏನಕ್ಕೆ ಮಾಡ್ಬಾರ್ದು ಕೆಲಸ? JCP ಅಲ್ಲಿ ಕೆಲಸ ಮಾಡ್ಬೇಕಿತ್ತು ಗುತ್ತಿಗೆದಾರರು, ಹಂಗಾಗಿ ನೀವು ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು ನಮ್ಮ ಮೇಲೆ ಬಂದು ದಾಳಿ ಮಾಡಿಬಿಟ್ರು. ಮೊಬೈಲ್ ಸಮೇತ ಕಿತ್ತು ಬಿಸಿಬಿಟ್ಟು ಕಿವಿ ಎಲ್ಲ ಗಾಯ ಮಾಡಿದ್ದಾರೆ. ಎಲ್ಲ ರಕ್ತ ಬರಂಗೆಲ್ಲ ಹಲ್ಲೆ ಮಾಡಿದ್ದಾರೆ. ಇದ್ರ ಸಂಬಂಧ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ವಿ. ಆದ್ರೂ ಪೊಲೀಸರು ನಮ್ಮ ಮೇಲೆ ಏನು ಅದ್ರ ಮೇಲೆ ಕ್ರಮ ತಗೊಂಡಿಲ್ಲ. ನಾಳೆ ಬರ್ತೀವಿ, ನಾಡ್ದು ಬರ್ತೀವಿ ಹೋಗ್ರಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಆದ್ರೂ ಕೇಳಿ ಕಳಿಸ್ತಾ ಇದ್ದಾರೆ. ಕಾರ್ಮಿಕರ ಮೇಲೆ ಏನಾದ್ರು ದೈಹಿಕವಾಗಿ ಹಲ್ಲೆ ನಡೆಸಿದ್ರ ಸರ್? ನಮ್ಮ ಮೇಲೆ ಹೆಣ್ಮಕ್ಳ ಮೇಲೆ ಎಲ್ಲ ಹಲ್ಲೆ ಮಾಡಕ್ ಬಂದಿದ್ದಾರೆ. ಎಲ್ಲ ಅವಶ್ಯಕತೆಯಿಂದ ನಡೆಸಿದ್ದಾನೆ. ಹೆಣ್ಮಕ್ಳನ್ನೆಲ್ಲ ಬೈದವ್ ಸರ್, ಬಾಯಿಗೆ ಬಂದಂಗೆಲ್ಲ ಬೈದ್ಬಿಟ್ಟು ನಾವು. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ 2005 ಕಾಯ್ದೆ ಆಯ್ತು. ಅಂದ್ರೆ ದುಡಿಯುವ ಕೈಗಳಿಗೆ ಕೆಲಸ ಕೊಡಿ, ಹೊಟ್ಟೆ ತುಂಬ ಅನ್ನ ಹಾಕ್ರಿ, ವಲಸೆ ಹೋಗುವ ಅಂತೇಳಿ ಇದು ಕಾಯ್ದೆ. ಯಾರು ಜಾಬ್ ಕಾರ್ಡ್ ಹೊಂದಿದಾರಲ್ಲ ಅವರಿಗೆ ನಿರಂತರವಾಗಿ 1 ವರ್ಷಕ್ಕೆ 100 ದಿನ ಕೆಲಸ ಕೊಡಬೇಕು. ಬೆಳಗ್ಗೆಯಿಂದ ಅವರು ಕೈಲಾದಷ್ಟು ಕೆಲಸ ಮಾಡಿ ಹೋಗಬೇಕು. ಅಂದರೆ ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಬಗ್ಗೆ ನಮ್ಮ ಗ್ರಾಮದಲ್ಲಿ ಅಭಿವೃದ್ಧಿಗಳು ಕೆಲಸ ಆಗಬೇಕಂತೇಳಿ ಇದು ಕಾಯ್ದೆ ಆಯಿತು. ಈ ಕಾಯ್ದೆಯಲ್ಲಿ ಮೂರು ಕಾಯ್ದೆಗಳಿದ್ದಾವೆ. JCB ಹಚ್ಚಂಗಿಲ್ಲ, ಕೈಯಾಗ ಹಣ ಕೊಡಂಗಿಲ್ಲ, ಗುತ್ತಿಗೆದಾರನ ನೇಮಕ ಮಾಡಂಗಿಲ್ಲ ಅಂತೇಳಿ 3 ಕಾಯ್ದೆಗಳಿದ್ದಾವೆ. ಆದರೆ ಮಧುಗಿರಿ ತಾಲೂಕಿನಲ್ಲಿ ನಾನು ಸಾಕಷ್ಟು ಗ್ರಾಮ ಪಂಚಾಯಿತಿಗಳಲ್ಲಿ ಭೇಟಿ ನೀಡಿ ನಾನು ನೋಡಿದಾಗ ಹಲವಾರು ಕೂಲಿ ಕಾರ್ಮಿಕರು ಬೇರೆ ಕಡೆ ದುಡಿಯೋಕೆ ಹೋಗ್ತಾ ಇದ್ದಾರೆ. ಅವ್ರ ಮಕ್ಕಳ ಶಿಕ್ಷಣ ಹಾಳಾಗ್ತಾ ಇದೆ. ಆಮೇಲೆ ಅವ್ರಿಗೆ ದುಡಿಮೆ ಇಲ್ಲ, ಕಾಯಿಲೆಯಿಂದ ನರಳ್ತಾ ಇದ್ದಾರೆ ಬೇರೆ ಕಡೆ ದುಡಿಯೋದ್ರಿಂದ. ಅವಾಗ ಗಮನಿಸಿದಾಗ ನಾನು ಮೊದಲು ಕೊಡಗಜಾಲ ಪಂಚಾಯಿತಿಯಲ್ಲಿ ನಾನು ಪ್ರಪ್ರಥಮವಾಗಿ ತೊಗೊಂಡು ಅಲ್ಲಿ ಕೆಲಸ ಮಾಡಿದಾಗ ಅಲ್ಲೂ ಇದೇ ರೀತಿಯೇ ಸತಾಯಿಸಿರು. 3 ತಿಂಗಳು 6 ತಿಂಗಳು ಈ ಥರ ಕೆಲಸ ಕೊಡದೆ ಕೂಲಿ ಕಾರ್ಮಿಕರಿಗೆ ಅನ್ಯಾಯ ಮಾಡ್ಕೊತ ಬಂದರು. ಅವಾಗ ನಾವೇನು ಮಾಡಿದ್ವಿ, ಕೂಲಿ ಕಾರ್ಮಿಕನ ಕರ್ಕೊಂಡೋಗಿ ಧರಣಿ ಸತ್ಯಾಗ್ರಹ ಮಾಡಿದ್ವಿ ಗ್ರಾಮ ಪಂಚಾಯಿತಿ ಎದುರಿಗೆ. ಆವಾಗ ಅವರು ಎಚ್ಚೆತ್ತುಕೊಂಡು ಕೆಲಸ ಕೊಟ್ಟರು.
ಈಗ ಆಮೇಲೆ ಜನಕದೊಟ್ಟಿ ಅಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಸುಧಾರಣೆಯಾಗಿ ಕೂಲಿ ಕಾರ್ಮಿಕರಿಗೆ ನಿರಂತರವಾಗಿ ಕೆಲಸ ಕೊಡ್ತಾ ಇದ್ದಾರೆ. ಅದನ್ನು ಗಮನಿಸಿ ನಾವು ಒಳ್ಳೆ ಒಂದು ಸ್ಟೇಟ್ ಪೇಪರ್ನವರು ಒಂದೇ ಪ್ರಜಾಪ್ರಗತಿ ಅಂತೇಳಿ ಪೇಪರ್ನವ್ರು ಬಂದಿದ್ರಲ್ಲಿ ಅವರು ಹೋಗ್ತಾ ಇದ್ರು. ನಾವು ಕೆಲಸ ಮಾಡೋದು ನೋಡಿ ಅಲ್ಲಿ ಒಳ್ಳೆ ಸ್ಟೇಟ್ಮೆಂಟ್ ಕೊಟ್ಟಾಗ ಆ ಸ್ಟೇಟ್ಮೆಂಟ್ ನೋಡಿ ಶ್ರೀನಿವಾಸ್ ಅವರು ಅಂತೇಳಿ ನನಗೆ ಕಾಂಟ್ಯಾಕ್ಟ್ ಮಾಡಿದರು. ಕಾಂಟ್ಯಾಕ್ಟ್ ಮಾಡಿದಾಗ ಸರ್ ನಾನು ಎಲ್ಲಿ ಕೂಲಿ ಕಾರ್ಮಿಕರು ಇರ್ತಾರೆ ಅಲ್ಲಿ ನಾನು ಬಂದೇ ಬರ್ತೀನಿ, ಮಾಹಿತಿ ಕೊಡ್ತೀನಿ ಅಂತೇಳಿ ನಿರಂತರವಾಗಿ 3 ದಿನ ಇದೇ ಗ್ರಾಮದಾಗೆ ಬಂದು ನಾನು ಎಲ್ಲ ಕಾರ್ಮಿಕರಿಗೆ MGNREG ಅಂದ್ರೇನು, ಅದು ಕಾಯ್ದೆ ಅನ್ನೇನು, ಹೆಂಗೆ ಕೆಲಸ ತೊಗೋಬೇಕು, ಹೆಂಗೆ ಫಾರಮ್ ನಂಬರ್ 6 ಬರೀಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟು ದಿನಾಂಕ 21/11/2024 ನಾವು ಗ್ರಾಮ ಪಂಚಾಯಿತಿಗೆ ಒಂದು 100ರಿಂದ 120 ಜನ ಕೂಲಿ ಕಾರ್ಮಿಕರನ್ನು ಕರ್ಕೊಂಡು ಹೋಗಿ ಅಲ್ಲಿ ಒಂದು ಪ್ರತಿಭಟನೆ ಮಾಡಿದ್ವಿ. ಅಂದ್ರೆ ಈ ಸಂಬಂಧ ಮಿಡಿಗೇಶಿ ಪೊಲೀಸ್ ಠಾಣೆಗೆ JPS ನೋಂದಣಿ ಮಾಡಿರುವ ಮೇಟಿ ಹಾಗೂ ನರೇಗಾ ಕೂಲಿ ಕಾರ್ಮಿಕರು ದೂರನ್ನ ನೀಡಿದ್ದಾರೆ. ಸಿರಾಜ್, ಪ್ರಜಾಶಕ್ತಿ ಟಿವಿ, ಮಧುಗಿರಿ.